ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಭೈರತಿ ಬಸವರಾಜ್ಗೆ ಪೊಲೀಸರ ನೋಟಿಸ್ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಕ್ಲಾ ಶಿವ ಕೊಲೆ ಪ್ರಕರಣದ ಎಫ್ಐ ಆರೋಪಿ ಶಾಸಕ ಭೈರತಿ ಬಸವರಾಜ್ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾವುದೇ ಕ್ಷಣ ಯಾವುದೇ ಘಳಿಗೆ ಭೈರತಿ ಬಸವರಾಜ್ ಅರೆಸ್ಟ್ ಆಗೋ ಸಾಧ್ಯತೆಗಳಿದೆ. ನೋಟಿಸ್ ನೀಡಿ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಪೊಲೀಸರು. ಈಗಾಗಲೇ ಪ್ರಕರಣ ಸಂಬಂಧ ತೀವ್ರ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ತನಿಖೆಯ ವೇಳೆ ಭೈರತಿ ಬಸವರಾಜ್ ಜಗ್ಗನ ಕಾಂಟ್ರಾಕ್ಟ್ ಬಗ್ಗೆ ಮಾಹಿತಿ ಕಲೆ, ಇಬ್ಬರಿಗೂ ಹಲವು ವರ್ಷಗಳ ಸಂಪರ್ಕ ಮತ್ತು ಪರಿಚಯ ಇತ್ತು. ಈಗಾಗಲೇ ಪ್ರಕರಣದ 5ನೇ ಆರೋಪಿಯನ್ನಾಗಿ ಮಾಡಿರುವಂತಹ ಪೊಲೀಸರು. ಆರೋಪಿ 5 ಎಫ್ಐ. ಈಗಾಗಲೇ ರೌಡಿ ಶೀಟರ್ ಜಗ್ಗನ ಪ್ರಕರಣಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಜಗ್ಗನ ಮೇಲೆ ಯಾವ್ಯಾವ ಕೇಸ್ಗಳಿವೆ, ಯಾವ್ಯಾವ ಜಮೀನು ವಿವಾದಗಳಲ್ಲಿ ಸೆಟಲ್ಮೆಂಟ್ ಮಾಡಿಸಿದ್ರು ಅನ್ನೋ ತನಿಖೆ, ಕೆಆರ್ ಪುರಂ ವ್ಯಾಪ್ತಿಯಲ್ಲಿ ಬರೋ ಪ್ರಕರಣಗಳಲ್ಲಿ ಜಗ್ಗ ಭಾಗಿಯಾಗಿರೋ ಮಾಹಿತಿ, ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿರುವ ಪೊಲೀಸರು ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರ ನೇರ ಕಾರಣಗಳಿದಾವ. ಭೈರತಿ ಬಸವರಾಜ್ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ನನಗೆ ಈ ಪ್ರಕರಣದ ಮಾಹಿತಿಯ ಬಗ್ಗೆ ವಿವರವೇ ಇಲ್ಲ. ಅಂದರೆ ಇವರಿಗೂ ಈ ಪ್ರಕರಣಕ್ಕೂ ಒಂದು 3000 ಕಿಲೋಮೀಟರ್ ಅಂತರ ಇರೋ ಥರ ಮಾತನಾಡ್ತಾ ಇದ್ರು. ಗೊತ್ತಿಲ್ಲ, ಪೊಲೀಸರು ತನಿಖೆ ಮಾಡಬೇಕು, ಇದರ ಸತ್ಯಾಸತ್ಯತೆಯನ್ನು ಹೊರಗೆ ತೆಗಿಬೇಕು. ಆದರೆ ಈ ಕೊಲೆ ಪ್ರಕರಣದಲ್ಲಿ ಎಫ್ಐ ಆರೋಪಿಯನ್ನಾಗಿ ಮಾಡಿದ್ದಾರೆ ಪೊಲೀಸರು. ಆದರೆ ಇವರ ಮೇಲೆ ಹಾಕಲಾಗಿರ್ತಕ್ಕಂತಹ ಸೆಕ್ಷನ್ನ ತೀವ್ರತೆ ನೋಡಿದ್ರೆ ನಿಜಕ್ಕೂ ಕೂಡ ಅತಿ ಭಯಾನಕ. 2 ಶಿಕ್ಷೆಗೆ ಗುರಿಯಾಗಬಹುದಾದಂತಹ ಒಂದು ಪ್ರಕರಣ ಇವರ ಮೇಲೆ ದಾಖಲಾಗಿರುವಂತಹದ್ದು ಸೆಕ್ಷನ್. ಸೊ ಹಾಗಾದ್ರೆ ಭೈರತಿ ಬಸವರಾಜ್ ಯಾವುದೇ ಘಳಿಗೆ ಅರೆಸ್ಟ್ ಆಗಬಹುದಾ? ಈಗಾಗಲೇ ನೋಟಿಸ್ ಕೊಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.